ಇತ್ತೀಚೆಗೆ ಕಾಂಗ್ರೆಸ್ ಪಾಳಯದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿದಂಥದ್ದು ವಸತಿ ಇಲಾಖೆಯಲ್ಲಾದಂತಹ ಹಗರಣದ ಒಂದು ಶಾಸಕರ ಆಡಿಯೋ ವಿಚಾರ. ಇದೀಗ ಅಧಿಕಾರಿಗಳಿಗೆ ಟೆನ್ಷನ್ ಹೆಚ್ಚಿಸಿದೆ ಈ ಒಂದು ವಸತಿ ಇಲಾಖೆಯ ಹಗರಣ. ವಸತಿ ಇಲಾಖೆಯ ಮನೆ ನೀಡಲು ಹಣ ಪಡೆದಂತಹ ಆರೋಪ, ಕಲಬುರಗಿ ಜಿಲ್ಲೆಯಲ್ಲಿ ನಡೆದಿದೆ ಎನ್ನಲಾದಂತಹ ಹಗರಣದ ಸದ್ದು. ಭ್ರಷ್ಟಾಚಾರದ ಬಾಂಬ್ ಸಿಡಿಸಿದ್ದ ಶಾಸಕ BR ಪಾಟೀಲ್, ರಾಜೀವ್ ಗಾಂಧಿ ವಸತಿ ನಿಗಮದ MDಗೆ ನೋಟಿಸ್ ಶಾಕ್. ಇಬ್ಬರು ಇಂಜಿನಿಯರ್ಗೂ ತನಿಖಾ ತಂಡದಿಂದ ನೋಟಿಸ್ ಹೋಗಿದೆ. ಅಧಿಕಾರಿಗಳಿಗೆ ಟೆನ್ಷನ್ ಹೆಚ್ಚಿಸಿದೆ ವಸತಿ ಇಲಾಖೆಯ ಈ ಒಂದು ಹಗರಣ. ಮನೆ ನೀಡೋದಕ್ಕೆ ಹಣ ಪಡೆದಂತಹ ಆರೋಪ ಬಂದಿತ್ತು ವಸತಿ ಇಲಾಖೆಯಲ್ಲಿ. ಕಲಬುರಗಿ ಜಿಲ್ಲೆಯಲ್ಲಿ ನಡೆದಿದೆ ಎನ್ನಲಾದಂತಹ ಹಗರಣದ ಸದ್ದು. ಭ್ರಷ್ಟಾಚಾರದ ಬಾಂಬ್ ಸಿಡಿಸಿದ್ರು ಶಾಸಕ BR ಪಾಟೀಲ್. ರಾಜೀವ್ ಗಾಂಧಿ ವಸತಿ ನಿಗಮದ MDಗೆ ಇದೀಗ ನೋಟಿಸ್ ನೀಡಲಾಗಿದೆ ಅಧಿಕಾರಿಗಳಿಂದ. ರಾಜೀವ್ ಗಾಂಧಿ ನಿಗಮ ಇದರ ಅಡಿಯಲ್ಲಿ ಮನೆಯನ್ನು ಹಂಚಿಕೆ ಮಾಡಬೇಕು ಅನ್ನುವಂಥದ್ದು ವಸತಿ ಯೋಜನೆಯಲ್ಲಿ ಇದ್ದಂಥದ್ದು. ಈ ವಿಚಾರವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಗೋಲ್ಮಾಲ್ ನಡೆದಿದೆ ಅನ್ನುವಂಥ ಕಾರಣವಾಗಿ ಒಂದು ಆಡಿಯೋ ವೈರಲ್ ಆಗಿತ್ತು ಶಾಸಕ BR ಪಾಟೀಲ್ ಅವ್ರದ್ದು. ಬಹುದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಪಾಳಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿತ್ತು. ಜಮೀರ್ ಅಹಮದ್ ವಸತಿ ಇಲಾಖೆಯ ಸಚಿವರು, ಅವರ ಸ್ಥಾನಕ್ಕೆ ಕುತ್ತು ಬರುತ್ತಾ, ಎಲ್ಲೋ ಒಂದು ಕಡೆ ಇಷ್ಟು ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೀತಾ ಇದೆಯಾ ವಸತಿ ಇಲಾಖೆಯಲ್ಲಿ ಅನ್ನುವಂಥ ಎಲ್ಲ ಚರ್ಚೆಗಳಾಗಿತ್ತು. ಈ ನಡುವೆ ಅಧಿಕಾರಿಗಳು ತನಿಖೆಯನ್ನು ಆರಂಭಿಸಿದ್ರು. ಇದೀಗ ರಾಜೀವ್ ಗಾಂಧಿ ವಸತಿ ನಿಗಮದ MDಗೆ ನೋಟಿಸ್ ಕೊಟ್ಟಿರುವಂಥದ್ದು. ಮನೆ ಹಂಚಿಕೆ ಬಗ್ಗೆ ಮಾಹಿತಿ ನೀಡುವಂತೆ ನೋಟಿಸ್ ಕೊಡಲಾಗಿದೆ MDಗೆ. ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿನ ಮನೆ ಹಂಚಿಕೆ ಕಳೆದ 1 ವರ್ಷದಲ್ಲಿ ಆಳಂದದಲ್ಲಿ ನೀಡಿರುವಂತಹ ಮನೆಗಳ ಲೆಕ್ಕ ಕೊಡಿ ಅಂತ ಕೇಳಲಾಗಿದೆ. ಮನೆಗಳ ಲೆಕ್ಕ ನೀಡುವಂತೆ ಅಧಿಕಾರಿಗಳಿಗೆ ನೋಟಿಸ್ ಕೊಟ್ಟಿರುವಂಥದ್ದು. ಈವರೆಗೆ ವಸತಿ ಯೋಜನೆಯಲ್ಲಿ ಎಷ್ಟು ಅರ್ಜಿ ಬಂದಿದೆ, ಎಷ್ಟು ಮನೆ ಕೊಟ್ಟಿದ್ದೀರಾ, ಮನೆ ನೀಡಲು ಯಾವ ಮಾನದಂಡ ಅನುಸರಿಸಿದ್ದೀರಾ, ಇದೆಲ್ಲವನ್ನ ಕೇಳಿದ್ದಾರೆ. ಡೀಟೇಲ್ಸ್ ಕೊಡಿ ಅಂತ BR ಪಾಟೀಲ್ ಆಡಿಯೋ ಬಗ್ಗೆಯೂ ಪ್ರಶ್ನೆ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಮನೆ ಹಂಚಿಕೆ ಬಗ್ಗೆ ಮಾಹಿತಿ ಕೊಡಿ ಅಂತ ನೋಟಿಸ್ ಕೊಟ್ಟಿದ್ದಾರೆ ರಾಜೀವ್ ಗಾಂಧಿ ವಸತಿ ನಿಗಮದ MDಗೆ. ಈ ನಿಗಮದಲ್ಲಿನ ಮನೆ ಹಂಚಿಕೆ ವಿಚಾರ, ತಾವು ಯಾವ ಯಾವ ಮಾನದಂಡವನ್ನು ಅನುಸರಿಸಿದ್ದೀರಾ, ಕಳೆದ 1 ವರ್ಷದಲ್ಲಿ ಆಳಂದ ಗ್ರಾಮದಲ್ಲಿ ನೀಡಿರುವಂತಹ ಮನೆ ಲೆಕ್ಕ ಎಲ್ಲವನ್ನು ಕೂಡ ತಾವು ಡೀಟೇಲ್ಸ್ ಕೊಡಬೇಕು ಅಂತ ರಾಜೀವ್ ಗಾಂಧಿ ವಸತಿ ನಿಗಮದ MDಗೆ ನೋಟಿಸ್ ಕೊಟ್ಟಿರುವಂಥದ್ದು. ಇದೀಗ ತನಿಖೆ ನಡೀತಾ ಇದೆ. ಈ ಒಂದು ಭ್ರಷ್ಟಾಚಾರದ ಆಡಿಯೋ ವೈರಲ್ ಆಗ್ತಾ ಇದ್ದ ಹಾಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಅಂದರೆ ಒಂದು ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಆಡಿಯೋ ಸಖತ್ ವೈರಲ್ ಆಯಿತು. ಕಾಂಗ್ರೆಸ್ ಪಾಳ್ಯದಲ್ಲಿ ಅಲ್ಲೋಲ ಕಲ್ಲೋಲನೆ ಸೃಷ್ಟಿ ಮಾಡ್ತು. ಇದೀಗ ತನಿಖೆ ಆರಂಭಿಸಿರುವಂಥ ಅಧಿಕಾರಿಗಳು ಈ ನಿಗಮದ MDಗೆ ಒಂದು ಶಾಕ್ ಕೊಟ್ಟಿದ್ದಾರೆ, ನೋಟಿಸ್ ಕೊಟ್ಟಿದ್ದಾರೆ. ಅದು ಪರ್ಟಿಕ್ಯುಲರ್ ಆಗಿ ಆಳಂದ ಗ್ರಾಮದಲ್ಲಿ ಎಷ್ಟು ಮನೆ ಹಂಚಿಕೆ ಆಗಿದೆ, ಏನೇನಾಗಿದೆ, ಯಾವ ಮಾನದಂಡದ ಮೇಲೆ ತಾವು ಅಲಾಟ್ ಮಾಡಿದ್ದೀರಾ, ಇದೆಲ್ಲವನ್ನ ಡೀಟೇಲ್ಸ್ ಕೊಡಬೇಕು ಅನ್ನುವಂಥ ಒಂದು ನೋಟಿಸ್ ಕೊಟ್ಟಿದ್ದಾರೆ. ಏನಾಗ್ತಾ ಇದೆ ಅಂತ ಡೀಟೇಲ್ಸ್ ಕೊಡೋದಾದ್ರೆ, ಎಷ್ಟೊಂದು ಕಳೆದ 15 ದಿನಗಳಿಂದ ಇಡೀ ರಾಜ್ಯದ ಒಂದು ರೀತಿ ಬಸ್ಸುಗಳ ಸುದ್ದಿ ಏನು ಹೊರಬಿಟ್ಟಿತ್ತು, ಏನು ಸ್ವತಂತ್ರ ಶಾಸಕ ಆಡಳಿತ ಕ್ಷೇತ್ರದ ಒಂದು ಅದೇ ರಿಲೀಸ್ ಮಾಡಿದ್ರು. ಅಂದ್ರೆ ಅಧಿಕಾರಿಗಳು ಎಲ್ಲೋ ಒಂದ್ ಕಡೆ ಮನೆ ವಸತಿ ಯೋಜನೆ ಮನೆ ಪಡಿಬೇಕಂದ್ರೆ ಮನೆ ಕೊಟ್ರೆ ಮನೆ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ನಮ್ಮನ್ನ ಭ್ರಷ್ಟಾಚಾರಕ್ಕೆ ತಳ್ತಾ ಇದ್ದಾರೆ ಅಂತ ಕೂಡ ಆಳಂದ ಕ್ಷೇತ್ರದ ಶಾಸಕ BR ಪಾಟೀಲ್ ಅವರು ಒಂದು ಆರೋಪ ಮಾಡಿದ್ರು. ಆರೋಪ ಬೆನ್ನಲ್ಲೇ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರ ಕೂಡ ಎಫೆಕ್ಟ್ ನೀಡಿತ್ತು. ಅದರಲ್ಲಿ ಪ್ರಮುಖವಾಗಿ ಹೊಸ ಸಚಿವರಾದ ಏನು ಜಮೀರ್ ಅಹಮದ್ ಅವರು ಕೂಡ ರಾಜೀನಾಮೆ ಕೊಡ್ಬೇಕಂತ ಕೂಡ ವಿಪಕ್ಷಗಳು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ರು. ಆದ್ರೆ ಇದೆಲ್ಲದಕ್ಕೂ ಫುಲ್ ಕೊಟ್ಟಂತ ರಾಜ್ಯ ಸರ್ಕಾರ ಒಂದು ಸಮಿತಿ ರಚನೆ ಮಾಡ್ತು. ಅಂದ್ರೆ ಏನು ಕಲಬುರಗಿ ಜಿಲ್ಲೆಯಲ್ಲಿ ಹಾಗೂ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಇದುವರೆಗೂ ಎಷ್ಟು ಮನೆಗಳು ಹಂಚಿಕೆ ಆಗಿದೆ, ರಾಜೀವ್ ಗಾಂಧಿ ವಸತಿ ಎಷ್ಟು ಮನೆಗಳ ಹಂಚಿಕೆ ಆಗಿದೆ, ಹಾಗೂ ಈ ಆಡಿಯೋ ಬಗ್ಗೆ ಸತ್ಯಾಸತ್ಯತೆ ಬಗ್ಗೆ ತಿಳಿದು ಒಂದು ವರದಿ ಕೊಡಬೇಕು ಸಮಿತಿಗೆ ರಚನೆ ಮಾಡಿತ್ತು. ಈ ಬೆನ್ನಲ್ಲೇ ಸಮಿತಿಯನ್ನು ಕೂಡ ಒಂದು ರೀತಿಯಲ್ಲಿ ಏನು ಆಳಂದ ಕ್ಷೇತ್ರದ CO ಹಾಗೂ ಕಲಬುರಗಿ ಕ್ಷೇತ್ರದ CO, ಅದೇ ರೀತಿ ರಾಜೀವ್ ಗಾಂಧಿ ನಿಗಮದ MD ಆಗೋ ಇಬ್ಬರು ಇಂಜಿನಿಯರ್ಗಳಿಗೆ ಏನೊಂದು ನೋಟಿಸ್ ಕೊಟ್ಟಿತ್ತು. ನೋಟಿಸ್ ಕೊಟ್ಟು ಏನು 10 ದಿನಗಳಿಗೆ ಉತ್ತರಿಸಬೇಕು, ಏನು ಆಳಂದ ಕ್ಷೇತ್ರದಲ್ಲಿ ಆಗಿರುವಂತಹ ವಸತಿ ಯೋಜನೆ ಆಗಿರುವಂತಹ ಅವ್ಯವಹಾರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಬೇಕಂತ ಕೂಡ ಸೂಚನೆ ಕೊಟ್ಟಿರುವಂತದ್ದು. ಎಲ್ಲೋ ಒಂದ್ ಕಡೆ ಆಳಂದ ಕ್ಷೇತ್ರದ ಶಾಸಕರು ಒಂದ್ ರೀತಿಯಲ್ಲಿ ಸ್ವಪಕ್ಷದ ವಿರುದ್ಧನೇ ತೆಗೆದು ಬಿದ್ದಿರೋದು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರ ದೊಡ್ಡ ಮಟ್ಟದ ಮುಜುಗರ ಆಯ್ತು. ಯಾಕಂದ್ರೆ ಮನೆ ಕೊಟ್ರೆ ಮನೆ ಅನ್ನೋ ಒಂದು ಹೆಸರಲ್ಲಿ ಈ ರೀತಿ ಮಾಡಿದ್ರೆ ಬಡವರು ಯಾವ ರೀತಿ ಬದುಕಬೇಕು ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವರು, ಅದನ್ನು ಪ್ರಮುಖವಾಗಿ ಅಹಿಂದಿಂದ ಬಂದ ಸಿದ್ದರಾಮಯ್ಯನವರು ಆಳಂದ ಕ್ಷೇತ್ರದ ಅತಿ ಹೆಚ್ಚು ಇದು ಅಹಿಂದ ಮತದಾರ ಇರುವಂತದ್ದು, ಅಲ್ಲೆಲ್ಲ ಒಂದ್ ಕಡೆ ಮೋಸ ಆಗ್ಬಾರ್ದು ಅನ್ನೋ ರೀತಿಯಲ್ಲಿ ಸಮಿತಿ ರಚನೆ ಮಾಡಿದ್ರು. ಸಮಿತಿಯನ್ನ 1 ವಾರದಲ್ಲಿ ವರದಿ ಕೊಡಕ್ಕೆ ಮುಂದಾಗಿರುವಂತದ್ದು. ಪ್ರಮುಖವಾಗಿ ಏನೊಂದು CO
ಅವರು ಕೊಟ್ಟಂತ ಹೇಳಿಕೆ, ಅದು ಇಂಜಿನಿಯರ್ ಕೊಡುವಂತ ಹೇಳಿಕೆಯನ್ನ ದಾಖಲೆ ಮಾಡಿಕೊಂಡು ಸಮಿತಿ ಸರ್ಕಾರಕ್ಕೆ ವರದಿ ಒಪ್ಪಿಸುತ್ತೆ. ಎಸ್, ಥ್ಯಾಂಕ್ ಯು ಮಹೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.